ಲೈಫಲ್ಲಿ ನಾವು ಯಾವತ್ತಿನವರೆಗೂ ಖುಷಿಯಾಗಿರ್ತೀವಿ ಅಂದರೆ ಯಾವತ್ತಿನವರೆಗೂ ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ. ನಾವು ಒಬ್ಬರ ಮೇಲೆ ಡಿಪೆಂಡ್ ಆಗಲ್ಲ. ನಮ್ಮ ಕೆಲಸನ ನಾವು ಮಾಡ್ಕೋತೀವಿ. ಏನೇ ಕೆಲಸಗಳಿದ್ರು ಆ್ಯಕ್ಟಿವ್ ಆಗಿ ಎದ್ದು ಮಾಡ್ತೀವಿ. ಯಾರು ನಮ್ಮ ಕೆಲಸನ ಮಾಡಿಕೊಡಿ ಅಂತ ಡಿಪೆಂಡ್ ಆಗಲ್ಲ. ಅಲ್ಲಿವರೆಗೂ ನಾವು ಖುಷಿಯಾಗಿರ್ತೀವಿ. ಬೇರೆ ಎಷ್ಟೇ ಏನೇ ಪ್ರಾಬ್ಲಮ್ಸ್ ಬಂದರೂ ಕೂಡ ಒನ್ಸ್ ನಮಗೆ ಆರೋಗ್ಯದ ಪ್ರಾಬ್ಲಮ್ ಬಂತು, ಏನೋ ಹೆಲ್ತ್ ಇಶ್ಯೂ ಆಯಿತು, ಚಿಕ್ಕ ಪುಟ್ಟ ಪ್ರಾಬ್ಲಮ್ಮೇ ಇರ್ಬೋದು, ಏನೋ ಮಂಡಿ ನೋವು ಬಂತು, ಬೆನ್ನು ನೋವು ಬಂತು, ಆ ಡೇಸ್ನ ನೆನ್ಕೊಂಬಿಟ್ರೆ ಅಪ್ಪ ನಾವು ಜಸ್ಟ್ ನಮ್ಮ ಲೈಫಲ್ಲಿ ಹೆಲ್ದಿಯಾಗಿದ್ದರೆ ಸಾಕ ಅಂತ ಅನಿಸ್ತಾ ಇರುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ಆ ಥರನೇ ಥಿಂಕ್ ಮಾಡಿಕೊಂಡು ಏನೇ ಇರಲಿ ಎಲ್ಲದಕ್ಕೂ ಬಿಸಿನೀರು ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದಕ್ಕೆ ಒಂದು ಏನಿದು ಫ್ಲಾಸ್ಕ್ನ ತರಿಸಿದ್ದೀನಿ. ಇದೇನು ಪ್ರಮೋಷನ್ ವೀಡಿಯೋ ಅಲ್ಲ, ನಾನು ದುಡ್ಡು ಹಾಕಿ ತಂದ್ಕೊಂಡಿರೋಂಥ ವೀಡಿಯೋ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದತ್ತು ಲಿಂಕ್ನ ಟ್ಯಾಗ್ ಮಾಡಿರ್ತೀನಿ. ಟ್ಯಾಪ್ ಮಾಡಿದ್ರೆ ನೀವು ಅದಕ್ಕೆ ಹೋಗ್ಬೋದು. ಜಸ್ಟ್ ಅದೇ ತಲೆಯಲ್ಲಿ ಇಟ್ಕೊಂಡು ತೊಗೊಂಡಿದ್ದು ನಾನು, ಇನ್ನೇನು ಇಲ್ಲ ಆಯಿತಾ. ಬೇಕಾ ಯೋಚನೆ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಾನೇ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಣ ಅಂತ ಅನ್ಕೋತಾ ಇದ್ದೆ. ಈಗ ಹೆಲ್ದಿ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ, ಹೆಲ್ದಿ ಲೈಫ್ ಸ್ಟೈಲ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಬಿಸಿನೀರು ಕುಡಿತಾ ಇರಬೇಕು, ಕಷಾಯ ಕುಡಿತಾ ಇರಬೇಕು, ಹೆಲ್ದಿ ವೆಜಿಟೇಬಲ್ಸು, ಫ್ರೂಟ್ಸು ಎಲ್ಲ ತಿಂತಾ ಇರಬೇಕು. ಸಣ್ಣ ಪುಟ್ಟ ಖರ್ಚು ಮಾಡೋದು, ಅದು ಆರೋಗ್ಯಕ್ಕೋಸ್ಕರ ಖರ್ಚು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನಿಸ್ತು. ಅದಕ್ಕೆ ಈ ಥರ ಒಂದು ಥರ್ಮೋ ಫ್ಲಾಸ್ಕ್ನ ತೊಗೊಂಡಿದ್ದೀನಿ. ಎಷ್ಟೊಂದು ಹುಡುಕ್ತಾ ಇದ್ದೆ. ಆಮೇಲೆ ಇನ್ನೂ ಸ್ವಲ್ಪ ದೊಡ್ಡದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಆಗ ತಣ್ಣಗಾಗೋ ಚಾನ್ಸಸ್ ಇರುತ್ತೆ ದೊಡ್ಡದು ತೊಗೊಂಡ್ರೆ ಅಂತ ಅಂದ್ಕೊಂಡು ಇದು ಒಂದು ಮಿನಿಮಮ್ 2 ಲೀಟರ್ಸ್ ಅಷ್ಟು ನಾನು ತೊಗೊಂಡಿದ್ದೆ. ಇದು ಚೆನ್ನಾಗಿದೆ, ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು. ಯಾವಾಗಲೂ ಅಷ್ಟೇ, ನೀವು ಅಷ್ಟೇ, ಏನು ಗೊತ್ತಾ, ಎಲ್ಲೆಲ್ಲೋ ಖರ್ಚು ಮಾಡೋಕ್ಕೆ ಹೋಗ್ಬೇಡಿ. ಆರೋಗ್ಯಕ್ಕೆ ಅಂತ ಬಂದಾಗ ಡೆಫಿನೆಟ್ಲಿ ಖರ್ಚು ಮಾಡಿ. ಒಳ್ಳೆ ಡ್ರೈ ಫ್ರೂಟ್ಸ್ನ ತೊಗೊಳ್ಳಿ. ತುಂಬ ಕಾಸ್ಟ್ಲಿ ಇರುತ್ತೆ, ನನಗೂ ಗೊತ್ತು. ಅಲ್ಲಿ ಸ್ಟಾರ್ ಬಜಾರ್ಗೆಲ್ಲ ಹೋದಾಗ ಅದು ಏನದು ಗೋಡಂಬಿ, ದ್ರಾಕ್ಷಿ ಮತ್ತು ಮೊನ್ನೆ ಇದೆಲ್ಲ ತಂದಿದ್ವಿ, ವಾಲ್ನಟ್ ಅಂತಾರಲ್ಲ, ಅದೆಲ್ಲ ತಂದಿದ್ವಿ. ಅದಂತೂ 700 ರೂಪಾಯಿ, 600 ರೂಪಾಯಿ, 500 ರೂಪಾಯಿ ಆ ಥರ kg ಇತ್ತು. ಬಟ್ ಅದೆಲ್ಲ ನಾವು ಜಾಸ್ತಿ ಏನು ಅನ್ನ ಆ ಥರ ತಿನ್ನಲ್ಲ ಅಲ್ವ, ಇಷ್ಟಿಷ್ಟೊಂದು ದಿನಕ್ಕೊಂದು 2-3 ಆ ಥರ ತಿಂತಾ ಇರ್ತೀವಿ. ಅದಕ್ಕೆ ನೀವು ತುಂಬ ಹಿಂದೆ ಮುಂದೆ ನೋಡೋಕ್ಕೆ ಹೋಗ್ಬೇಡಿ ಆಯಿತಾ. ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ನೀವು ತಿನ್ನಿ, ಮನೆಯವ್ರಿಗೆಲ್ಲ ಕೊಡಿ. ಆಮೇಲೆ ವೀಕ್ಲಿ ಇಷ್ಟು ಫ್ರೂಟ್ಸ್ನ ತಂದ್ಕೋಬೇಕು, ಮಂತ್ಲಿ ಇಷ್ಟು ಬಡ್ಜೆಟು ಡ್ರೈ ಫ್ರೂಟ್ಸ್ಗೆ ತರಕಾರಿಗೆ ಅಂತಲೇ ಎತ್ತಿಡಬೇಕು ಅಂತ ಎತ್ತಿಟ್ಬಿಟ್ಟು ಆದಷ್ಟು ಡೈಲಿ ಬೇಸಿಸಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಾ ಹೋದರೆ ಆರೋಗ್ಯ ಚೆನ್ನಾಗಿರುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಕೈಲಿ ಆರೋಗ್ಯ ಇದ್ದರೆ ಏನನ್ನ ಲೈಫಲ್ಲಿ ಅಚೀವ್ ಮಾಡ್ಕೊಂಡು ಹೋಗ್ಬೋದು ಅಲ್ವಾ.